ಆ ಥರದ್ದೇನಿಲ್ಲ. ತಮ್ಮ ಮಾಧ್ಯಮಗಳಲ್ಲಿ ಈಗ ನಿನ್ನೆ ವರದಿ ಆಗಿತ್ತು, ಈ ಥರ ಅಲ್ಲಿ ಸೆಟ್ಟಲ್ಲಿ ಏನೋ ಸಮಸ್ಯೆ ಆಗಿದೆ ಅಂಥೇಳಿ ವರದಿ ಆಗಿತ್ತು. ಅದನ್ನು ವೆರಿಫೈ ಮಾಡಿ ನಮ್ಮ ಅಲ್ಲಿ ತಹಸೀಲ್ದಾರ್ ಆಯಿತು, ಆಮೇಲೆ ಪೊಲೀಸವರಾಯಿತು ಹೋಗಿ ವಿಸಿಟ್ ಮಾಡಿ ವೆರಿಫೈ ಮಾಡಿದ್ದಾರೆ. ಆ ಥರ ಏನು ಮೇಜರ್ ಇನ್ಸಿಡೆಂಟ್ ಆಗಿಲ್ಲ. ಅವ್ರದ್ದು ಏನು ಸ್ಟ್ರಕ್ಚರ್ ಮಾಡ್ಕೊಂಡಿದ್ರು, ಟೆಂಪ್ರರಿ ಸ್ಟ್ರಕ್ಚರ್, ಅದು ಸ್ವಲ್ಪ ಏನೋ ಗಾಳಿ ಬಿದ್ದಿದೆ ಅಂತ ಹೇಳ್ತಾರೆ. ಬಿಟ್ಟರೆ ಬೇರೆ ಏನು ಇಶ್ಯೂಸಲ್ಲಿ ಯಾರಿಗೂ ಗಾಯ ಆಗೋದಾಯಿತು ಅಥವ್ರದ್ದು ಏನು ಇನ್ಶೂರೆನ್ಸ್ ಆಗಿಲ್ಲ ಅಲ್ಲಿ. ಸೊ ಅವರಿಗೆ ನಾವು ಅದಾದಮೇಲೆ ಒಂದು ನೋಟಿಸನ್ನು ಕೊಟ್ಟಿದ್ರು ನಮ್ಮ ತಹಸೀಲ್ದಾರು, ಏನು ಪರ್ಮಿಷನ್ಸ್ ಎಲ್ಲ ಏನು ತೊಗೊಂಡಿದ್ದಾರೆ ಅಂಥೇಳಿ. ಆಲ್ರೆಡಿ ಅವರು ಅಲ್ಲಿ KPC ಅವರಿಂದ ಆಯಿತು, ಬೇರೆ ಬೇರೆ ಅಲ್ಲಿ ಯಾರು ಲೋಕಲ್ ಪರ್ಮಿಷನ್ಸ್ ಇದೆ, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಇದೆಲ್ಲದು ತೊಗೊಂಡಿದ್ದಾರೆ. ಅದನ್ನು ಪ್ರೊಡ್ಯೂಸ್ ಅವ್ರು ಮಾಡಿದ್ರು ನಮಗೆ. ಅದರಿಂದ ಅವರಿಗೆ ಮಾಡಲಿಕ್ಕೆ ಮುಂದಿನೇನಿದೆ ಅವ್ರು ಚಿತ್ರೀಕರಣ ಮಾಡಲಿಕ್ಕೆ ಕಂಟಿನ್ಯೂ ಮಾಡಲಿಕ್ಕೆ ನಾವು ಅಲೋ ಮಾಡಿದ್ದೀವಿ. ಬೇಸಿಕಲಿ ನಮಗೆ ಮಾಹಿತಿ ನೀಡಬೇಕು, ಯಾವ್ದಾರ ಈ ಥರ ಚಿತ್ರೀಕರಣ ಆದರೆ ಅದನ್ನು ಅವರು ನೀಡಿರಲಿಲ್ಲ, ಅದನ್ನು ಅವ್ರಿಗೆ ತಿಳಿಸಿದ್ದೀವಿ. ವಿ ಹ್ಯಾವ್ ಇನ್ಫಾರ್ಮ್ ದೆಮ್, ಈ ಥರ ಬೇರೆ ಕಡೆ ನೀವು ಶೂಟಿಂಗ್ ಮಾಡೋದಿತ್ತು, ಆ ಥರದಿತ್ತು ಅಂದರೆ ನಮಗೆ ಇನ್ಫಾರ್ಮ್ ಮಾಡಿ, ಅಂದರೆ ಅವ್ರು ಒಳ್ಳೆಯದಕ್ಕೂ ಅನುಕೂಲ ಆಗುತ್ತೆ. ಎಲ್ಲಿ ಏನು ಇಶ್ಯೂ ಆಗದೆ ಇದ್ದರೆ ನಾವು ಸಹಿತ ಹೆಲ್ಪ್ ಮಾಡ್ಬೋದು, ಅವ್ರಿಗೆ ಏನಾದರೂ ಸಮಸ್ಯೆ ಆದರೂ ಸಹಿತ ನಾವು ಸ್ಪಂದನೆ ಮಾಡ್ಬೋದು. ಅದನ್ನು ಅವ್ರಿಗೆ ತಿಳಿಸಿ ಹೇಳಿದ್ದೀವಿ, ಅವರು ಒಪ್ಕೊಂಡಿದ್ದಾರೆ. ಸೊ ಆ ಥರದ್ದೇನು ಸಮಸ್ಯೆ ಏನಿಲ್ಲ, ಅದಕ್ಕೆ ಕಂಟಿನ್ಯೂ ಆಗ್ತಾಯಿದೆ. ಖಂಡಿತ ಅವ್ರ ಪರ್ಮಿಷನ್ಸು ಎಲ್ಲ ತೊಗೊಂಡಿದ್ದಾರೆ. ನಾವು ಒಂದು ಚಿತ್ರೀಕರಣ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು, ಈ ಥರದ್ದು ಇನ್ನೂ ಆಗಬೇಕು. ಯಾಕಂದರೆ ಪ್ರವಾಸೋದ್ಯಮಕ್ಕೆ ಒಳ್ಳೆ ಉತ್ತೇಜನ ಆಗುತ್ತೆ, ಸಾಕಷ್ಟು ಒಳ್ಳೆ ನಮ್ಮಲ್ಲಿ ಸ್ಥಳಗಳು ಸಹಿತ ಇದೆ. ಅದು ಇದರಿಂದನೂ ಅನುಕೂಲ ಆಗುತ್ತೆ. ಸೊ ಖಂಡಿತ ಇನ್ನೂ ನಾವು ಅದಕ್ಕೇನಿದೆ ಸಪೋರ್ಟು ಸಹಿತ ನಾವು ಮಾಡ್ತೀವಿ.